ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಮ್ಮ ಹೇಜಲ್ ಏನು ಮಾಡ್ತಾಯಿದೆ, ಹೇಗೆ ಮಲಗಿದೆ ನೋಡಿ. ಮಲ್ಕೊಂಡು ಈ ಕಡೆ ನೋಡ್ತಾ ಇದೆ. ಅದ್ರ ಮಲಗಿರೋ ಸ್ಟೈಲ್ ನೋಡಿ, ಹೇಗೆ ಮಲಗಿದೆ. ನೋಡಿ ಅಲ್ಲಿ ಮಲ್ಕೊಂಡು ಹೇಗೆ ನೋಡ್ತಾ ಇದೆ. ನಾನು ಹಾಲಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ನಾನು ನೋಡಿಕೊಂಡು ಮಲಗಿತ್ತದು. ಆ್ಯಕ್ಚುಲಿ ಅದಕ್ಕೇನಾದರೂ ಊಟಕ್ಕೆ ಹಾಕ್ತೀನಿ ಅಂತ ವೆಯ್ಟ್ ಮಾಡ್ತಾ ಇತ್ತು. ನೋಡಿ ಹೊರಗಡೆ ಬಂದು ನಾನು ಊಟ ಮಾಡಬೇಕಂತಿದ್ದೆ, ಆಗಲೇ ಬಂದು ಕುತ್ಕೊಂಡ್ಬಿಟ್ಟಿದೆ. ನೋಡಿ ನಾವು ಊಟ ಮಾಡುವಾಗ ಹೀಗೆ ಬಂದು ಕುತ್ಕೊಳ್ಳುತ್ತೆ. ನಾನು ಹೋಗು ಅಂದ್ರೂ ಹೋಗಲ್ಲ. ಅದು ನಾನು ಊಟ ಮಾಡೋದು ತಿನ್ನೋದೇ ಇಲ್ಲ. ಅದು ಅದ್ರ ಫುಡ್ಡೇ ಬೇರೆ. ನೋಡಿ ಹೇಗೆ ಮಾಡ್ತಾ ಇದೆ. ಇಲ್ಲಾಂದರೆ ಅದಕ್ಕೆ ತುಪ್ಪದಲ್ಲಿ ಅದ್ದಿ ಚಪಾತಿನ ಹಾಕ್ತೀನಿ, ಆವಾಗ ತಿನ್ನುತ್ತೆ. ಸ್ವಲ್ಪನೇ ಹಾಕಿರ್ತೀನಿ, ಅದು ತುಪ್ಪದ ವಾಸನೆಗೆ ತಿನ್ನುತ್ತೆ. ಈಗ ನೋಡಿ ಇದು ಮರಿಗಳ ಜೊತೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ 3 ಮರಿ ಹಾಕಿದೆ ಬೆಕ್ಕು. ತಾಯಿ ಬೆಕ್ಕಿಗೆ ಹಾಕಿದರೆ ಮರಿಗಳು ಕೂಡ ಬಂದು ಅವು ಕೂಡ ತಿಂತಾ ಇರ್ತವೆ. ಈಗ ಸದ್ಯಕ್ಕೆ ಅವು ಕಾರ್ ಕೆಳಗಡೆನೇ ವಾಸ ಮಾಡ್ತಾ ಇದ್ದಾವೆ. ನಾನು ಹಾಗೆ ಬೆಳಿಗ್ಗೆನೇ ಒಂದು ಕವರಲ್ಲಿ ತಂದಿರ್ತೀನಿ ಕ್ಯಾಟ್ ಫುಡ್ಡು, ಡ್ರೈ ಫುಡ್. ಅವನ್ನು ಹಾಕ್ತಾ ಇರ್ತೀನಿ. ಈ ಕ್ಯಾಟ್ಗೆ, ಇನ್ನೊಂದು ಕ್ಯಾಟ್ಗೆ, 2 ಕ್ಯಾಟ್ಗೆ ಹಾಕ್ತಿರ್ತೀನಿ ನಾನು. ನೋಡಿ ಮರಿಗಳು ಕೂಡ ತಿಂತಾ ಇದ್ದಾವೆ ಬಂದು. ನೋಡಿ ಒಂದಲ್ಲಿಂದ ಅಣಕಿ ನೋಡ್ತಾ ಇದೆ. ಬರೋಕ್ಕೆ ಭಯ, ಅದಕ್ಕೆ ನಾನು ಇಲ್ಲೇ ಇದ್ದೀನಲ್ಲ, ಎಲ್ಲಿ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ. ನೋಡಿ ಒಂದು ಮರಿನ ಎತ್ಕೊಂಡೆ. ನಾನೇನು ಮರಿನ ಎತ್ಕೊಂಡ್ರೆ ಏನೂ ಮಾಡಲ್ಲ, ತಾಯಿದು ಸುಮ್ಮನೆ ಇರುತ್ತೆ. ಅದಕ್ಕೆ ಗೊತ್ತು ನಾನೇನು ಮಾಡಲ್ಲ, ತೊಗೊಂಡೋಗಲ್ಲ ಅಂತ. ಮತ್ತೆ ಅಲ್ಲೇ ಬಿಟ್ಟೆ ಅದನ್ನು. ನೋಡಿ ಅದು ಆ ಕಡೆ ಹೋಗ್ತಾ ಇದೆ. ಚಿಕ್ಕ ಚಿಕ್ಕ ಬೆಕ್ಕಿನ ಮರಿಗಳ ತುಂಟಾಟ ಏನು ತುಂಬ ಚೆನ್ನಾಗಿರುತ್ತೆ. ನೋಡಿ ಕಾರ್ ಕೆಳಗಡೆ ಮತ್ತೆ ಓಡೋಗ್ತವೆ. ಆ ಕಾರ್ ಏನು ದಿನಾಲೂ ತೆಗಿಯಲ್ಲ, ಅದಕ್ಕೆ ಆ ಕಾರಿನ ಕೆಳಗಡೆನೇ ವಾಸ. ನಾನು ಬೆಳಗ್ಗೆನೇ ತರಕಾರಿ ತೊಗೊಂಡು ಬಂದ ತಕ್ಷಣ ಅದು ಬಂತು. ಏನಾದರೂ ಹಾಕಬೇಕು, ಅದು ಗೊತ್ತಾಗ್ಬಿಡುತ್ತೆ. ನಾ ಬಂದ ತಕ್ಷಣ ಬರುತ್ತೆ. ಅದಕ್ಕೆ ಫುಡ್ ಹಾಕಿದೆ. ನೋಡಿ ಅದಕ್ಕೆ ಹಾಕಿದರೆ ಅದು ಮರಿಗಳು ಕೂಡ ಬಂದು ತಿಂತಾ ಇದ್ದಾವೆ. ಒಂದು ವಾರದಲ್ಲಿ ಒಂದು ಪ್ಯಾಕೆಟ್ ಡ್ರೈ ಫ್ರೂಟ್, ದೊಡ್ಡ ಪ್ಯಾಕೆಟ್ ಖಾಲಿ ಮಾಡುತ್ತೆ. 2 ಬೆಕ್ಕು ಸೇರಿ. ನಮ್ಮ ಬೆಕ್ಕಿಗೆ, ನಮ್ಮ ಹೇಜಲ್ಗೆ ಸಪ್ರೇಟಾಗಿ ಬೇರೆ ತಂದಿರ್ತೀನಿ. ಅದಕ್ಕೆ ವೆಟ್ ಫುಡ್ಡು, ಅದು ಡ್ರೈ ಫುಡ್ಡು. ಆವಾಗವಾಗ ಸ್ನ್ಯಾಕ್ ಥರ ಸ್ವಲ್ಪ ತಿನ್ನುತ್ತೆ. ಇವು ಮಾತ್ರ ಫುಲ್ ಹಾಕಿದ ತಕ್ಷಣ ಎಲ್ಲ ಡ್ರೈ ಫುಡ್ಗಳನ್ನು ತಿನ್ನುತ್ತೆ. ಇದಕ್ಕೆ 3 ಟೈಮ್ಸ್ ಹಾಕ್ತಾ ಇರ್ತೀನಿ ನಾನು ಇವಕ್ಕೆ, ಬೆಕ್ಕಿಗೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಅವು ನಾನು ಬರೋದೇ ವೆಯ್ಟ್ ಮಾಡ್ತಾ ಇರ್ತವೆ. ನಾನು ಹಾಕ್ತೀನಿ ಅಂತ ಗೊತ್ತವಕ್ಕೆ. ಇಲ್ಲ
ಬೇರೆ ತಿಂದು ಜೀವನ ಮಾಡ್ತವೆ ಇಲಿಗಳು ಅದು ಇದು. ಆದರೂ ನಾನು ಬಂದ ತಕ್ಷಣ ನಾನು ಹಾಕ್ತೀನಿ ಅಂತ ಗೊತ್ತಲ್ಲ, ನಾನು ಹಿಂದಿಂದನೇ ಬರುತ್ತೆ ಬೆಕ್ಕು ಬರ್ತವೆ. ಡ್ರೈ ಫುಡ್ ಹಾಕ್ತಾ ಇರ್ತೀನಿ. ನೋಡಿ ಮರಿಗಳು ಕೂಡ ಅಲ್ಲೇ ಇದೆ. ಆವಾಗವಾಗ ಮರಿಗಳನ್ನ ಹಾಕ್ತಾನೇ ಇರುತ್ತೆ. ಇದು ಯಾರೋ ತೊಗೊಂಡೋಗ್ಬಿಡ್ತಾರೆ, ಯಾರು ತೊಗೊಂಡೋಗ್ತಾರೆ ಗೊತ್ತಾಗಲ್ಲ. ಕೆಲಸದವ್ರು ಇರ್ತಲ್ಲ ಅಲ್ಲಿ, ಅವರೇ ತೊಗೊಂಡೋಗ್ಬೋದು. ನಮ್ಮ ಮನೇಲಿ ಆಲ್ರೆಡಿ ಒಂದು ಹೇಸಲ್ ಬೆಕ್ಕಿರೋದ್ರಿಂದ ಎಲ್ಲ ಬೆಕ್ಕುಗಳನ್ನ ಸಾಕೋಕ್ಕಾಗಲ್ಲ, ಒಂದೇ ಸಾಕು. ಅದೆಲ್ಲ ಮೇಂಟೈನ್ ಮಾಡಬೇಕು, ತುಂಬ ಕಷ್ಟ. ಕ್ಲೀನಾಗಿಡಬೇಕು, ಬೆಕ್ಕಿನ ಸ್ನಾನ ಮಾಡಿಸ್ಬೇಕು, ಅವೆಲ್ಲ ಕಷ್ಟ ಆಗುತ್ತಂತ ನಾನು ಒಂದೇ ಬೆಕ್ಕು ಸಾಕಿರೋದು. ಹೊರಗಡೆ ನಾಯಿ ಇದ್ದಾವೆ ನಮ್ಮ ಮನೆ ಹೊರಗಡೆ, ಓಕೆ ಊಟ ಹಾಕ್ತಾ ಇರ್ತೀನಿ. ನೋಡಿ ಎಲ್ಲ ತಿಂದು ಮುಗಿಸ್ತು ಇದು. ಮರಿಗಳು ಕೂಡ ಅಲ್ಲೇ ಆಟ ಆಡ್ತಾ ಇದ್ದಾವೆ. ಏನೋ ದಿನ ಅಭ್ಯಾಸ ಆಗಿಬಿಟ್ಟಿದೆ ನನಗೂ ಬೆಕ್ಕಿಗೆ ಫುಡ್ ಹಾಕೋದು. ಅದು ಕವರ್ ತರಲಿಲ್ಲ ಅಂದರೆ ಅದ್ರ ಫುಡ್ ಕವರ್ ತರಲಿಲ್ಲ ನನಗೆ ಬೇಜಾರಾಗ್ತಾ ಇರ್ತದೆ. ನಾನು ಮರೀದೇ ತೊಗೊಂಡು ಬಂದಿರ್ತೀನಿ ನನ್ನ ಜೊತೆಗೇ. ಇದುವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.